ದಿನ ಏನು ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ವತಿಯಿಂದ ಆರೋಗ್ಯ ಜ್ಯೋತಿ ಅವಾರ್ಡ್ 2025 ಶೀರ್ಷಿಕೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಶ್ರೀ ಅರ್ಜುನ ಗುರ್ಜಿ ಹಾಗೂ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರು, ನನ್ನ ಸೋದರರು, ಸ್ನೇಹಿತರು ಮತ್ತು ನಮ್ಮ ಶಾಸಕರಾದಂಥ ಬೇಲೂರು ಗೋಪಾಲ್ ಕೃಷ್ಣ ಅಣ್ಣವರು, ಸುಧಾರಾಣಿ ಮೇಡಮ್ ಅವರು, ಕಾರಣರಾಮ್ ಮೇಡಮ್ ಅವರು ಮತ್ತು ಹಲವಾರು ಗಣ್ಯರು, ಡಿ.ವಿ. ಸದಾನಂದಗೌಡರು ಕೂಡ ಬೆಳಗ್ಗೆ ಬಂದಿದ್ರು. ಅವರೆಲ್ಲರ ಸಮ್ಮುಖದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿಗಳು ಏನೇನು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಅವಾರ್ಡ್ ಅನ್ನು ಕೊಡೋದ್ರ ಮುಖಾಂತರವಾಗಿ ಈ ಸಂಸ್ಥೆ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಹಲವಾರು ಉದ್ಯೋಗಗಳು ಇದೆ ಅನ್ನೋದನ್ನ ಜನರಿಗೆ ಮನಮುಟ್ಟಿಸೋದಕ್ಕೋಸ್ಕರ ಮತ್ತು ಅವರ ಸೇವೆಯನ್ನ ಗುರುತಿಸಿ ಗೌರವಿಸೋದ್ರಿಂದ ಮುಂದೆ ಪ್ರೇರಣೆ ಆಗುತ್ತೆ ಅನ್ನೋದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸ್ನೇಹಿತರೆ, ರಾಘವಿ ಟ್ರಸ್ಟ್ ಮೂಲಕ ಪ್ರತಿ ವರ್ಷನೂ ಸಹ ಒಂದು ಅವಾರ್ಡ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಯಾವ ಒಂದು ಸಂಸ್ಥೆ ಒಂದು ಜನರನ್ನ ಗುರುತಿಸಿ ಅವಾರ್ಡ್ ಕೊಡುವಂಥದ್ದು ಇದೆಯಲ್ಲ, ಅದು ಎಲ್ರಿಗೂ ಮಾಡ್ಲಿಕ್ಕೆ ಆಗಲ್ಲ. ರಾಘವೇಂದ್ರ ನಾಯಕ್ ಅವರು ತಮ್ಮ ರಾಘವಿ ಟ್ರಸ್ಟ್ ಮೂಲಕ ಒಂದು ಹೊಸ ವಿನೂತನವಾದಂತ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ, ಆಮೇಲೆ ಕ್ಲೀನ್ ಮಾಡೋರಿಂದ ಹಿಡಿದು ಟೆಕ್ನಿಷಿಯನ್ ಇಂದ ಹಿಡಿದು ಡ್ರೈವರ್ಗಳಿಗೂ ಸಹ ಪ್ರಶಸ್ತಿ ಕೊಡೋ ಮೂಲಕ ಜಾಗೃತಿ ಮೂಡಿಸೋ ಮೂಲಕ ಒಂದು ಉತ್ತಮವಾದಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನ್ನ ಸ್ನೇಹಿತ ರಾಘವೇಂದ್ರ ಅವರು. ಬಹಳ ಖುಷಿ ಆಯ್ತು. ಹೋದ್ ಸರಿನೂ ಬಂದಿದ್ದೆ, ಪ್ರಥಮ ಬಾರಿ ಬಂದು ನಾನು ಸಹ ಅವಾರ್ಡ್ ಅನ್ನು ಕೊಟ್ಟು ಹೋಗಿದ್ದೀನಿ. ಈ ಸರಿನೂ ನಾವು ಬಂದಿದ್ವಿ, ಸಂತೋಷ್ ಲಾಡ್ ಅವರು ಬಂದು, ಸುಧಾರಾಣಿ ಅವರು ಬಂದಿದ್ದಾರೆ, ಕಾರಿಣರಾಮ್ ಅವರು ಬಂದಿದ್ದಾರೆ. ಎಲ್ಲರೂ ಬಂದು ಒಂದು ಸಂತೋಷದ ಈ ಅವಾರ್ಡ್ ಅಲ್ಲಿ ಭಾಗಿಯಾಗಿದ್ದೇನೆ. ಇದೇ ತರ ನಿರಂತರವಾಗಿ ಪ್ರತಿ ವರ್ಷನೂ ನಡಿಬೇಕು ಅನ್ನೋದು ನಮ್ಮದು ಆಸೆ ಇದೆ. ಆ ರಾಘವೇಂದ್ರ ಅವ್ರು ಮಾಡ್ತಿರುವಂತ ರಾಘವಿ ಟ್ರಸ್ಟ್ ಅವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸೋ ಮೂಲಕ ಇದೇ ತರ ಮುಂದೂ ಸಹ ನಡ್ಸ್ಕೊಂಡು ಹೋಗ್ರಿ, ನಿಮಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಸರ್, ನಮ್ಗೆ ಬಹಳ ಖುಷಿ ಆಗ್ತಿದೆ, ಸಂತೋಷ ಆಗ್ತಿದೆ. ರಾಘವೇಂದ್ರ ಚಾರಿಟಬಲ್ ಟ್ರಸ್ಟ್ ಅವ್ರು ಮಾಡ್ತಾ ಇರೋದು. ನಾನು ಒಂದು 2-3 ಅವಾರ್ಡ್ ತಗೊಂಡಿದ್ದೀನಿ, ಸರ್ಕಾರದಿಂದ ತಗೊಂಡಿದ್ದೀನಿ. ಆದ್ರೆ ಇವರು ಬಹಳ ಒಂದು ಒಳ್ಳೆ ವಿಶೇಷವಾಗಿ ಒಳ್ಳೆ ಸೇವೆಗಳು ನೋಡಿ, ಸಣ್ಣದ್ರಲ್ಲಿ ಡ್ರೈವರ್, ಬರೀ ಡಾಕ್ಟ್ರು, ಬರೀ ದೊಡ್ಡವ್ರನ್ನೇ ನೋಡಿ ಗುರ್ತಿಸ್ತಿದ್ರು. ಇವರು ಸಣ್ಣ ಪುಟ್ಟ ಎಲ್ಲ ಡ್ರೈವರ್ ಆಗಿರ್ಬೋದು, ಒಬ್ರು ಸ್ಟಾಫ್ ನರ್ಸ್ ಆಗಿರ್ಬೋದು, ಒಬ್ರು ಗ್ರೂಪ್ ಡಿಗಳಾಗಿರ್ಬೋದು, ಅಟೆಂಡರ್ಸ್ ಆಗಿರ್ಬೋದು, ಎಲ್ಲ ಗುರ್ತಿಸಿ ಮಾಡ್ತಾರೆ. ಬಹಳ ಒಳ್ಳೆ ಸಂತೋಷದ ವಿಚಾರ ಸರ್ ಇದು. ನಮ್ಮ ಹೆಸರು ಕೃಷ್ಣಮೂರ್ತಿ, ಅರಸೀಕೆರೆ, ಹಾಸನ ಜಿಲ್ಲೆ. ನಾವು ಅಂಬುಲೆನ್ಸ್ ಡ್ರೈವರು. ನಾವು 25 ವರ್ಷದಿಂದ ಸರ್ವಿಸ್ ಮಾಡ್ತಿದ್ವಿ. ಗೌರ್ಮೆಂಟ್ ಸಾರ್ವಜನಿಕ ಆಸ್ಪತ್ರೆ ಅರಸೀಕೆರೆ ಗೌರ್ಮೆಂಟ್ ಡ್ರೈವರ್ ನಾವು. ಇವತ್ತು ನಮ್ಗೆ ಇವರು ರಾಘವೇಂದ್ರ ಚಾರಿಟಬಲ್ ಅವರು ಮಾಡಿರೋದು ಬಹಳ ಖುಷಿ ಪಡ್ತಿದೆ. ಇನ್ನೂ ಹೆಚ್ಚಿನ ಶಕ್ತಿ ಬಂದಿದೆ ನಮ್ಗೆ ಇನ್ನೂ ಬಹಳ ಸೇವೆ ಮಾಡಕ್ಕೆ ಪ್ರೋತ್ಸಾಹ ತುಂಬಿಸಿದ್ದಾರೆ ಸರ್ ನಮ್ಗೆ.